ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಸರಿಯಾದ ಸಮಯಕ್ಕೆ ಬಾರದ ಬಸ್, ವಿದ್ಯಾರ್ಥಿಗಳ ಆಕ್ರೋಶ. ಹೀಗೆ ಬಸ್ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ನಾವು ದುಡ್ಡು ಕೊಟ್ಟೆ ಬಸ್ ಪಾಸ್ ಖರೀದಿಸಿದ್ದು ಅಂತ ನಿರ್ವಾಹಕ ಮತ್ತು ಚಾಲಕನಿಗೆ ಪ್ರಶ್ನೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದವು. ಸ್ಥಳಕ್ಕೆ ಅಧಿಕಾರಿಗಳು ಬರಲಿ, ಅಲ್ಲಿವರೆಗೂ ಬಸ್ ಮುಂದಕ್ಕೆ ಬಿಡಲ್ಲ ಅಂತ ವಿದ್ಯಾರ್ಥಿಗಳು ಹಠ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳೇ ಕಂಡಕ್ಟರ್ ಮತ್ತು ಚಾಲಕನಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ರು. ಈ ವಿದ್ಯಾರ್ಥಿಗಳ ತಾಳ್ಮೆಯ ಕಟ್ಟೆ ಇದೀಗ ಒಡೆದು ಹೋಗಿದೆ ಕಣ್ರಿ. ನಿತ್ಯವೂ ಸ್ಕೂಲ್ ಮತ್ತು ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗದೆ ವಂಚಿತರಾಗ್ತಿದ್ದಾರೆ. ಚಾಲಕರು ವಿದ್ಯಾರ್ಥಿಗಳನ್ನ ಕಂಡ ಕೂಡಲೇ ಬಸ್ ಅನ್ನ ನಿಲ್ಲಿಸದೆ ಮುಂದಕ್ಕೆ ಹೋಗ್ತಾರೆ. ಹೀಗಾಗಿ ನಿತ್ಯವೂ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಲೇಟ್ ಆಗಿ ತಲುಪುವಂತಾಗಿದೆ ಎಂದು ತಮ್ಮ ನೋವನ್ನ ತೋಡಿಕೊಂಡಿದ್ದು ಹೀಗೆ. ನೋಡಿ ಸರ್, ಜೊತೆಗೆ ಒಂದು ಬಸ್ ತಗೋ ಬರಕ್ಕೆಲ್ಲ ಹಂಗೆ ಹೇಳು. ಒಂದು ರಿಟರ್ನ್ ಬಸ್ ತಗೋ ಇವತ್ತಿಂದೇನೇನು. ಬಸ್ ಬಂದರು ಗ್ರಾಮದಲ್ಲಿ ಬಸ್ ನಿಲ್ಲಿಸಿದ ಆರೋಪವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅಂದಹಾಗೆ ಈ ರೀತಿಯ ಪ್ರತಿಭಟನೆ ನಡೆದಿರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚಿಕ್ಕಮಲ್ಲಗೂಡು ಗ್ರಾಮದಲ್ಲಿ. ಇಲ್ಲಿ ಕೆಎಸ್ಆರ್ಟಿಸಿಯ ಬಸ್ ತಡೆದು ಸರಿಯಾದ ಸಮಯಕ್ಕೆ ಬಸ್ ಬರಬೇಕು, ಬಂದ್ರು ಬಸ್ ಗ್ರಾಮದಲ್ಲಿ ಸ್ಟಾಪ್ ಕೊಡಬೇಕು. ಅದರಲ್ಲೂ ಮಂಡ್ಯ, ಮಳವಳ್ಳಿ, ಮಂಡ್ಯ, ಕಿರುಗಾವಲು ಮಾರ್ಗದಲ್ಲಿ ಬಸ್ಗಳನ್ನ ಕೆಲ ಚಾಲಕರು ನಿಲ್ಲಿಸುವುದೇ ಇಲ್ಲ. ಇದರಿಂದ ನಿತ್ಯವೂ ವಿದ್ಯಾರ್ಥಿಗಳು ಪರದಾಡುವಂತೆ ಆಗಿದೆ ಎಂದು ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ರು. ಕೆಲ ಹೊತ್ತು ವಿದ್ಯಾರ್ಥಿಗಳ ಮಾರ್ಗ ಮಧ್ಯೆ ಹಲವು ಬಸ್ ತಡೆದು ಅಧಿಕಾರಿಗಳು ಬರುವಂತೆ ಬಿಗಿಪೆಟ್ಟು ಹಿಡಿದ್ರು. ಹಾಗೆಯೇ ವಿಡಿಯೋ ಕಾಲ್ ಮೂಲಕ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ಛೀಮಾರಿ ಹಾಕಿರುವ ಘಟನೆಯೂ ಕೂಡ ನಡೆಯಿತು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ವಿದ್ಯಾರ್ಥಿಗಳ ಜೊತೆ ರಾಜಿ ಸಂಧಾನ ಮಾಡಿದ್ರು. ಇದು ಕೇವಲ ಮಂಡ್ಯ ಜಿಲ್ಲೆ ಮಾತ್ರವಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲೂ ವಿದ್ಯಾರ್ಥಿಗಳೊಂದಿಗೆ ಇದೇ ರೀತಿ ಆಗ್ತಿದೆ. ಎಷ್ಟೋ ಕಡೆ ಬಸ್ ನಿಲ್ಲಿಸದೆ ವಿದ್ಯಾರ್ಥಿಗಳ ತಾಳ್ಮೆಯನ್ನ ಕೆಎಸ್ಆರ್ಟಿಸಿ ಪರೀಕ್ಷೆ ಮಾಡ್ತಿದೆ. ಆದಷ್ಟು ಬೇಗ ಸಾರಿಗೆ ಸಚಿವರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಸೌಲಭ್ಯ ನೀಡಬೇಕಾಗಿದೆ. ಶಕ್ತಿ ಯೋಜನೆ ಬಂದಿದ್ದರಿಂದ ಸಾಕಷ್ಟು ಬಸ್ಗಳು ಭರ್ತಿಯಾಗ್ತಿವೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ನಿಲ್ಲಲು ಜಾಗವಿಲ್ಲದೆ ಪರದಾಡುವಂತಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಲಿ ಅನ್ನೋದು ಬಿಗ್ ಟಿವಿ ಕರ್ನಾಟಕದ ಕಳಕಳಿ ಕೂಡ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.